Hey guys, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ಸೆಷನ್ ಅಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಈ ಮೇನ್ ವಿಡಿಯೋ ಮಾಡೋದೇಂತಕ್ಕೆ ಅಂತಂದ್ರೆ ನೀವೀಗ ಆಲ್ರೆಡಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ತಮ್ನೇಲ್ ಅಲ್ಲಿ ನೋಡಿರ್ತೀರ ಆಲ್ರೆಡಿ ಏನಪ್ಪ ಟಾಪಿಕ್ ಇವತ್ತೊಂದು ಅಂತ ಅಂದ್ಬಿಟ್ಟು. ಹೆಡ್ ಅಂಡ್ ಶೋಲ್ಡರ್. ಇವತ್ತು ನಾನು ಹೇಳ್ಬೇಕು ಅಂತ ಅಂದ್ರೆ 6% ಟ್ರೇಡ್ನ ಕ್ಯಾಚ್ ಮಾಡಿದ್ದೀನಿ. ಹಿಂಗೆ ಅಂತ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೇಡ್ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ನೋಡ್ಬೇಕು ಅಂದ್ರೆ ಈ ಪೇರ್ ನೇಮ್ ಏನು, GBP CAD. ಈಗ ಸೈಡ್ಗೆ ಸ್ಕ್ರೀನ್ ದೊಡ್ಡದಾಗಿ ಕಾಣಿಸುತ್ತೆ ನಿಮಗೆ. GBP CAD ಅಲ್ಲಿ ನಿಮಗೆ ಇವಾಗ ನೋಡಿ, GBP CAD ಅಲ್ಲಿ ಫಸ್ಟ್ ನೀವು ನನ್ನ ಸ್ಟ್ರಾಟಜಿ ಪ್ರಕಾರ ನಿಮ್ಗೆ ಏನಾದರೂ ಇದು ಮಾಡಬೇಕು ಅನ್ನೋದಾದ್ರೆ ಫಸ್ಟ್ ಇದು ಬೇರಿಶ್ ಇದೆ, ಓಕೆನಾ. ಬೇರಿಶ್ ಆದ್ಮೇಲೆ ನೆಕ್ಸ್ಟ್ ಇವಾಗ ನೀವು ಇಲ್ಲಿಗೆ ಹೋಗಿ ನೋಡ್ತೀರಾ ಅಂತ ಅಂದ್ರೆ ಇದು ಬಂದು ನಿಮಗೆ ಬುಲ್ಲಿಶ್ ಇದೆ, ಓಕೆನಾ, ಬುಲ್ಲಿಶ್, ಓಕೆನಾ. ನೆಕ್ಸ್ಟ್ 4 ಅವರ್ ನೀವು ಹೋಗ್ತೀನಿ ಅಂತ ಅನ್ನೋದಾದ್ರೆ 4 ಅವರಲ್ಲಿ ನಿಮಗೆ ಏನ್ ಸಿಗುತ್ತೆ ಇಲ್ಲಿ ನೋಡಿ. ಇಲ್ಲಿ ನಿಮ್ಗೆ ಬುಲ್ಲಿಶ್ ಇತ್ತು, ಓಕೆನಾ. ಇಲ್ಲಿ ಬುಲ್ಲಿಶ್ ಇದ್ದಿದ್ದೇನಾಯ್ತು, ನೆಕ್ಸ್ಟ್ ಈ ಪ್ರೀವಿಯಸ್ ಹೈಯರ್ ಲೋ ಇತ್ತಲ್ಲ, ಇದನ್ನ ಬ್ರೇಕ್ ಮಾಡಿದ ತಕ್ಷಣ ಈ ಕ್ಯಾಂಡಲ್ ನಿಮ್ಗೆ ಏನಾಯ್ತು, ಈ ಕ್ಯಾಂಡಲ್ ನಿಮ್ಗೆ ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಈ ಪ್ರೀವಿಯಸ್ ಹೈಯರ್ ಲೋನ ಇದು ಕ್ಯಾಂಡಲ್ ಬ್ರೇಕ್ ಮಾಡಾಯ್ತು. ಹಂಗಾಗಿ ಇದು ಕೂಡ ಬೇರಿಶ್ ಆಗುತ್ತೆ, ಬುಲ್ಲಿಶ್ ಇರೋದು. ಈಗ ನೆಕ್ಸ್ಟ್ ನೋಡ್ತೀವಿ ನೀವು ಅಂತ ಅಂದ್ರೆ ಈಗ ನಿಮ್ಗೆ ಬ್ರೇಕ್ ಆಗಿದ ತಕ್ಷಣ ನೀವು 1 ಅವರ್ಗೆ ಹೋಗಿ 4 ಅವರ್ ಹೆಡ್ ಅಂಡ್ ಶೋಲ್ಡರ್ ಇದು. ನೆಕ್ಸ್ಟ್ ಈಗ ನೀವು 1 ಅವರ್ಗೆ ಹೋಗ್ತೀರಾ. 1 ಅವರ್ಗೆ ಹೋದಾಗ ನಿಮ್ಗೆ ಲೈನ್ ಏನ್ ಡ್ರಾ ಮಾಡಿದೀನಿ ಇದನ್ನ ನೀವು ಏನು ಟಚ್ ಮಾಡಬಾರ್ದು. ಇದೇ ಲೈನ್ ಅಲ್ಲಿ ಕ್ಯಾಂಡಲ್ ಈ ಲೈನ್ ಇಂದ ಕೆಳಗಡೆ ಕ್ಲೋಸ್ ಆಗಿದೆಯಾ ಅಂತ ನೋಡಿ. ಯಾಕೆಂದ್ರೆ ನೀವು ಎಂಟ್ರಿ ಆಗ್ಬೇಕಾಗಿರೋದು ಸ್ಮಾಲರ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ. ಲೋವರ್ ಟೈಮ್ ಎಂಟ್ರಿ ಆಗ್ಬೇಕಾಗಿರೋದ್ರಿಂದ ನೀವು ಏನ್ ಮಾಡೋದು, ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿದೆ ಫಸ್ಟ್. ಓಕೆ. ನೀವು ಇಲ್ಲಾರೆ ಎಂಟ್ರಿ ಆಗ್ಬೋದಾಗಿತ್ತು, ಇಲ್ಲ ಅಂದ್ರೆ ಇಲ್ಲಾದ್ರೂ ಎಂಟ್ರಿ ಆಗ್ಬೋದಾಗಿತ್ತು. ನಾನು ಎಂಟ್ರಿ ಆಗಿದ್ದು ಇಲ್ಲಿ, ಓಕೆನಾ. ಇದು ಈ ಪಾಯಿಂಟ್ ಏನು ಕ್ಲೋಸ್ ಆಗಿದೆ ಅವಾಗ ಟೈಮ್ ಬಂದು 5:30 ಆ ಥರ ಆಗಿತ್ತು. ಹಂಗಾಗಿ ನಾನು ಆ ಟೈಮಲ್ಲಿ ಎಂಟ್ರಿ ಆಗಿದ್ದು. ಹಿಂಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಕ್ಯಾಂಡಲ್ ಏನಿದೆ ಈ ಕ್ಯಾಂಡಲ್ ಆದ್ಮೇಲೆ ಎಂಟ್ರಿ ಆದೆ, ಓಕೆನಾ. ಈ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ಯಾವತ್ತೇ ಆದ್ರೂ ಕ್ಯಾಂಡಲ್ ಮುಗಿದ ಮೇಲೆನೆ ಎಂಟ್ರಿ, ಮುಗ್ದಿದ ತಕ್ಷಣ ಎಂಟ್ರಿ ಆಗ್ಬಿಡಿ. ನೆಕ್ಸ್ಟ್ ಕ್ಯಾಂಡಲ್ ಸ್ವಲ್ಪ ರೀಟೆಸ್ಟ್ ಮಾಡ್ಲಿ ಮೇಲ್ಗಡೆಗೆ, ಈ ವಿಕ್ ಎಲ್ಲ ಬರಲಿ, ಅವಾಗ ಎಂಟ್ರಿ ಆಗಿ, ಓಕೆನಾ. ಒಂದೊಂದಷ್ಟು ಬರಲ್ಲ, ಈ ತರ ವಿಕ್ಕೆ ಮಾಡಲ್ಲ ನೋಡಿ, ಇಲ್ಲಿ ವಿಕ್ಕೆ ಇಲ್ಲ ಈ ಕಡೆ ಕ್ಯಾಂಡಲ್. ಆ ತರ ಆಯ್ತಾ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಪ್ರೀವಿಯಸ್ ಹೈ ಏನೋ ಇದೈತೆ, ನಿಮ್ ಸ್ಟಾಪ್ ಲಾಸ್ ಇಲ್ಲಿ ಇಕ್ತೀರಾ. ಅದು ಇಲ್ಲಿ ಇಕ್ಬಾರ್ದು ಹೇಳ್ಬೇಕು ಅಂದ್ರೆ 1 ಅವರ್ ಪ್ರೀವಿಯಸ್ ಹೈಲಿ. ಯಾಕೆಂದ್ರೆ ಒಂದೊಂದ್ಸರಿ ನಿಮ್ಗೆ ಫೇಕ್ಔಟ್ಸ್ ಬರ್ಬೋದು, ಹಿಂಗೆ ಬಂದು ಹೊಡೆದ್ಬಿಟ್ಟು ನಿಮ್ ಸ್ಟಾಪ್ ಲಾಸ್ ನ ಹೋಗಿಸಿ ನಿಮ್ಗೆ ಲಾಸ್ ಮಾಡಿ ಪುನಃ ಟೇಕ್ ಪ್ರಾಫಿಟ್ ಹತ್ರ ಹೋಗ್ಬಿಡು. ಹಂಗಾಗಿ ಏನ್ ಮಾಡ್ತೀರಾ, ಇದು ಬಂದು ಎಷ್ಟಿದೆ, 21 ಪಿಪ್ಸ್ ಇದೆ. 21 ಪಿಪ್ ಅಂತ ಅಂದ್ರೆ ನಾವೀಗ ಒಂದು 10 ಪಿಪ್ ಜಾಸ್ತಿ ಇಕ್ಕನ, 30 ಪಿಪ್ ಇಕ್ಕನ, 30 ಅಥವಾ 31 ಇಕ್ಕನ, ಓಕೆನಾ. 31 ಪಿಪ್ ಅಂತ ಇಕ್ಕೊಳ್ಳಿ, 31 ಪಿಪ್ಸ್ ಇಕ್ಕೊಂಡ. ನೆಕ್ಸ್ಟ್ ಈಗ ನೀವು 4 ಅವರ್ಸ್ಗೆ ಹೋಗ್ತೀರಾ. 4 ಅವರ್ಗೆ ಹೋಗಿದ ತಕ್ಷಣ ನೋಡಿ, 4 ಅವರ್ಸ್ ಅಲ್ವೇ ನಿಮ್ಗೆ EMA ಮೇಲಿದೆ ಸ್ಟಾಪ್ ಲಾಸ್, ಅದಾದ್ಮೇಲೆ ಪ್ರೀವಿಯಸ್ ಹೈ ಮೇಲಿದೆ. ಇಲ್ಲಿ ನಾನು ಸ್ವಲ್ಪ ಸ್ಟಾಪ್ ಲಾಸ್ ನ ಕಮ್ಮಿನೇ ಇಕ್ಕಿದ್ದೆ. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಇಷ್ಟೊಂದು ಸ್ಟಾಪ್ ಲಾಸ್ ಇಕ್ಕಿರ್ಲಿಲ್ಲ. ನಿಮ್ಗೆ ಹೇಳ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸಾಂಪಲ್ ಬೇರೆ ಟ್ರೇಡ್ಸ್ನೆಲ್ಲ ಹಿಂಗೆ ನೀವು ಸ್ಟಾಪ್ ಲಾಸ್ ಇಕ್ಬೇಕು ಅಂತ ಇರೋದು. ಈ ಟ್ರೇಡ್ ಅಲ್ಲಿ ನಾನು ಅದನ್ನ ಫಸ್ಟ್ ಇದು ಮಾಡಿದೆ, ಅನಾಲಿಸಿಸ್ ಮಾಡಿದೆ, 1 ಅವರ್ ಅಲ್ಲಿ ಹೆಂಗೆ ಇಕ್ಬೇಕು ಸ್ಟಾಪ್ ಲಾಸ್ ಅನ್ನು. ಅದಾದ್ಮೇಲೆ 4 ಅವರ್ಗೆ ಬಂದ್ಮೇಲೆ ನನ್ಗೇನ್ ಅನ್ನಿಸ್ತು ಅಂದ್ರೆ, ಈ ಪ್ರೀವಿಯಸ್ ಹೈ ಇದೆಯಲ್ಲ ಈ ವೀಕು, ಈ ವೀಕ್ಗೆ ಕೊಡ್ಬೇಕು ಅಂತ ಅನ್ನಿಸ್ತು ನನಗೆ ಸ್ಟಾಪ್ ಲಾಸ್ ನ. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು ಬ್ರೇಕ್ ಡೌನ್ ಆದಾಗ ನೆಕ್ಸ್ಟ್ ಪ್ರೀವಿಯಸ್ ಹೈ ಇದೆ ಆಗುತ್ತೆ, ಓಕೆನಾ. ಇದು ಬ್ರೇಕ್ ಡೌನ್ ಆಗಿದ ತಕ್ಷಣ ಆಯ್ತಾ, ಲೋವರ್ ಹೈ. ಅದಾದ್ಮೇಲೆ ಇದು EMA ಮೇಲ್ ಕೂಡ ಇದೆ, ಓಕೆನಾ. ಯಾವ್ದೇ ಕಾರಣಕ್ಕೂ ಬಂದು ಇಲ್ಲಿ ವಿಕೌಟ್ ಆಗಕ್ ಚಾನ್ಸೇ ಇಲ್ಲ. ಆಗುತ್ತೆ, ಹೇಳಕ್ಕಾಗಲ್ಲ, ಬಟ್ ನನ್ನ ರಿಸ್ಕ್ ಪ್ರಕಾರ ನಾನು ಇಕ್ಕೊಂಡೆ ಇಲ್ಲಿಗೆ. ಆಲ್ರೆಡಿ ಹಂಗಾಗಿ ನನ್ಗೇನಾಯ್ತು, 6% ಆರಾಮಾಗಿ ಸಿಗಾಕೊಂತು, 6%, ಓಕೆನಾ. ಇದು ಬಂದು ಈ ಟ್ರೇಡಲ್ಲಿ ನಾನು ಅನಾಲಿಸಿಸ್ ಮಾಡಿ 6% ಈ ವೀಕ್ ಮಾಡಿದ್ದು. ನೋಡಿ, ಇದೇ ಹೆಡ್ ಅಂಡ್ ಶೋಲ್ಡರು. ನಿಮ್ಗೇನಾದ್ರೂ ಬೇರಿಶ್ ಬುಲ್ಲಿಶ್ ಹಿಂಗೆ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬೇರಿಶ್ ಬುಲ್ಲಿಶ್ ಹಿಂಗೆ ಫೈಂಡ್ ಔಟ್ ಮಾಡೋದು ಅಂತ ನಿಮ್ಗೆ ಚಾನಲ್ ಅಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬೇರಿಶ್ ಅಂದ್ರೆ ಏನು, ಬುಲ್ಲಿಶ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಕ್ವಶನ್ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ.
ಸೊ ಥ್ಯಾಂಕ್ ಯು so much for watching. Bye.